ಈಗ ಸಂಶೋಧನೆ ಅಥವಾ ಸಂಶೋಧನಾ ಅಂತಂದರೆ ಮೂಲತಃ ಹುಡುಕಾಟ ಅಂತ ಅರ್ಥ. ಒಂದು ಯಾವುದಾದೊಂದು ವಿಷಯವನ್ನು ಕುರಿತಾಗಿ ಸ್ವಲ್ಪ ಆಳವಾಗಿ ಸರಿಯಾಗಿ ಸಮೀಕ್ಷೆ ಮಾಡುವಂಥದ್ದು, ಸರಿಯಾಗಿ ಅದನ್ನು ಅಭ್ಯಸಿಸುವಂಥದ್ದು. ಇದು ಸಂಶೋಧನೆಯ ಒಂದು ನಿರ್ವಚನ ಅಂತ ಹೇಳ್ಬೋದು. ಮನುಷ್ಯನ ಚರಿತ್ರೆಯಲ್ಲಿ ಮೂಲತಃ ಗುಹಾವಾಸಿಯಾಗಿ ಇರುವಲ್ಲಿಂದ ತೊಡಗಿ ಚರಿತ್ರೆ ಮುಂದುವರಿತಾ ಬಂದಾಗ ಅವನಲ್ಲಿ ಕಲೆ, ಹಾಗೆ ಸಾಹಿತ್ಯ, ಧರ್ಮ ಇದೆಲ್ಲ ಸೇರ್ಪಡೆಯಾಗಿ ಮನುಷ್ಯ ಸ್ವಲ್ಪ ಸಂಕೀರ್ಣ ವ್ಯಕ್ತಿತ್ವವುಳ್ಳವನಾದ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿ ಅವ ಸಂಶೋಧನೆಯನ್ನು ಮಾಡುತ್ತಲೇ ಬಂದ. ನಾನು ನನ್ನ ಇತಿಮಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ಕೆಲಸವನ್ನು ಮಾಡಿದ್ದೇನಂತ ಹೇಳ್ಬೋದು. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ಮುಖ್ಯವಾಗಿ ತುಳು ಜಾನಪದದ ಬಗ್ಗೆ ಸಹಜವಾದ ಒಂದು ಆಸಕ್ತಿಯಿಂದ, ಅದರ ಕುರಿತು ಮಹಾ ಗ್ರಂಥ ಬರೀಬೇಕು ಅಂತ ಆ ಉದ್ದೇಶ ಅಲ್ಲ, ಸಹಜವಾದ ಕುತೂಹಲದಿಂದ ನನ್ನ ಆಸಕ್ತಿಯನ್ನು ಕೆರಳಿಸಿದ ಕೆಲವೊಂದು ವಿಷಯದ ಕುರಿತು ನಾನು ಅವರಿವರಲ್ಲಿ ಕೇಳಿ ಅನೇಕ ಕಡೆಗೆ ಸಂಚರಿಸಿ ನನ್ನ ಶಿಷ್ಯಂದಿರನ್ನು ಮತ್ತು ಮಿತ್ರರ ಒಟ್ಟಿಗೆ ಹೋಗಿ ಅಲ್ಲಿ ಅನೇಕರಲ್ಲಿ ಕೇಳಿ ಸಂವಾದ ನಡೆಸಿ ಅವರಿಂದ ಉತ್ತರ ಪಡೆದು ಅದನ್ನು ಪುನಃ ನನ್ನ ವಿಚಾರದ ಹೊರಗಲ್ಲಿಗೆ ಹಚ್ಚಿ ಸರಿಯೋ ಅಂತ ಮತ್ತೆ ಮತ್ತೆ ಪರಿಶೀಲನೆ ಮಾಡಿ ತಕ್ಕ ಮಟ್ಟಿಗೆ ಸರಿ ಅಂತ ಕಂಡದ್ದನ್ನು ಬರವಣಿಗೆಯಲ್ಲಿ ಇಳಿಸಿದ್ದುಂಟು. ನಮ್ಮ ತುಳುನಾಡು ಅಂತಂದರೆ ಇದು ಉತ್ಸವಗಳ ನೆಲವೀಡು. ಆ ಉತ್ಸವಗಳನ್ನೆಲ್ಲ ಒಂದು ತೆರೆದ ಕಣ್ಣಿಂದ ನೋಡುವಂಥ ಒಂದು ಅಭಿಲಾಷೆ ಮತ್ತು ಆಸಕ್ತಿ ನನ್ನಲ್ಲಿ ಎಳವೆಯಿಂದಲೇ ಜಾಗೃತವಾಗಿತ್ತು. ಹಾಗಾಗಿ ಅಲ್ಲಿ ನೋಡಿದ್ದನ್ನು ಹಾಗೆ ಬಿಡುವುದಕ್ಕಿಂತ ಅದನ್ನು ಕೆಲವು ಕಡೆಯಲ್ಲಿ ನಾನು ನೋಟ್ಸ್ ಮಾಡಿಕೊಂಡೆ, ಟಿಪ್ಪಣಿ ಮಾಡಿ ಅದನ್ನು ಒತ್ತಟ್ಟಿಗೆ ಇಟ್ಟು ಸಮಯ ಬಂದಾಗ ನಾನು ಅದನ್ನು ಉಪಯೋಗಕ್ಕೆ ಹಚ್ಚಿದೆ. ಅದರಿಂದಾಗಿ ನನಗೀಗ ಯಕ್ಷಗಾನದ ಕುರಿತಾಗಿ ಸ್ವಲ್ಪ ಸಂಶೋಧನೆ ಮಾಡಲಿಕ್ಕೆ ಎಡೆಯಾಯಿತು. ಹಾಗೀಗ ನಮ್ಮ ತುಳುನಾಡಿನ ಭೂತಗಳ ಕುರಿತಾಗಿ, ಆರಾಧನೆಯ ಕುರಿತಾಗಿ ಮತ್ತು ಬೇರೆ ಬೇರೆ ರೀತಿಯ ಆರಾಧನೆಗಳಿಗೆ ಪರಸ್ಪರ ಒಂದು ಸಂಬಂಧಗಳ ಕುರಿತಾಗಿ ಸ್ವಲ್ಪ ಶೋಧನೆ ಮಾಡಲಿಕ್ಕೆ ಎಡೆಯಾಯಿತು. ಈಗ ನಾನು ಸಂಶೋಧನಾ ಎಂಬುದನ್ನು ಕೇವಲ ಕನ್ನಡ ಅಥವಾ ತುಳುಗೆ ಮಾತ್ರ ಸೀಮಿತ ಅಂತ ಗ್ರಹಿಸಲಿಲ್ಲ. ನಾನು ಈಗ ಮಲಯಾಳ ಸಂಪ್ರದಾಯದ ದೈವಗಳ ಬಗ್ಗೆ, ಆರಾಧನೆ ಬಗ್ಗೆ ಕೂಡ ಸ್ವಲ್ಪ ವಿಷಯ ಸಂಗ್ರಹ ಮಾಡಿದ್ದೇನೆ. ಪ್ರತಿಯೊಬ್ಬ ದೈವಿ ಉಪಾಸಕ ಪಾತರಿ ಇರ್ಬೋದು ಅಥವಾ ಕಟ್ಟುವ ಇರ್ಬೋದು, ಅವ ಮೂಲತಃ ಕಲಾವಿದನಾಗಿರಬೇಕು. ಕಲಾವಿದನಾದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅದು ಅವನು ಅಂತ ಅಲ್ಲ, ಈಗ ಯಾವುದೇ ಕೆಲಸ, ನಮ್ಮ ಸಾಹಿತ್ಯಿಕವಾದ ಕೆಲಸ, ಅದರಲ್ಲಿ ಕಲಾವಿದತನ ಇದ್ದರೆ ಮಾತ್ರ ಅದು ಚೆಂದ ಆಗ್ತದೆ. ಇಲ್ಲವಾಗಿದ್ರೂ ಶುಷ್ಕ ವ್ಯಾಪಾರ ಆಗ್ತದೆ. ಅದು ಒಣ ಒಂದು ಗೇಯ್ಮೆ ಆಗ್ತದೆ ಹೊರತು ಒಂದು ರಚನಾತ್ಮಕವಾದಂಥ, ಒಂದು ಕಾವ್ಯಾತ್ಮಕವಾದಂಥ ಒಂದು ಸಿದ್ಧಿ ಆಗೋದಿಲ್ಲ. ಅದು ನಮ್ಮ ಜಾನಪದವೇ ಇರಲಿ, ಅದರಲ್ಲಿ ಪೌರಾಣಿಕತೆ ಸಮ್ಮಿಶ್ರವಾಗಿರ್ತದೆ. ಸ್ವಲ್ಪ ಪ್ರಮಾಣದಲ್ಲಿರ್ಬೋದು, ಕೆಲವು ಸರ್ತಿ ಹೆಚ್ಚು ಪ್ರಮಾಣದಲ್ಲಿರ್ಬೋದು. ಉದಾಹರಣೆಗೆ
ಹನುಮಂತ ಭೂತ ಅಂತ ಒಂದು ಉಂಟು ಅಂತ ನಾನು ಕೇಳಿದ್ದು, ಅದು ನನಗೆ ಕುತೂಹಲಕರ ಆಯಿತು. ಅದು ವಿಷಯ ಹೌದು. ಹನುಮಂತನ ವೇಷ ಹಾಕಿ ಆ ಕೋಲ ನಡೀತದೆ. ಅಲ್ಲಿ ಹನುಮಂತ ಮರಕ್ಕೆಲ್ಲ ಹತ್ತಲಿಕ್ಕೆ ಉಂಟು ಅಂತ. ಸರಿ, ಹಾಗಾದರೆ ಹನುಮಂತನಿಗೆ ಭೂತ ಆರಾಧನಾ ಪ್ರಪಂಚದಲ್ಲಿ ಪ್ರವೇಶ ಉಂಟು ಅಂತ ಆಯಿತು. ಮಲಯಾಳದ ಸಂಪ್ರದಾಯದಲ್ಲಿ ಬಾಲಿ ತಯ್ಯಂ ಅಂತ ಒಂದು ಉಂಟಂತೆ. ನಾನು ನೋಡಿಲ್ಲ, ಕೇಳಿದ್ದೇನೆ. ಬಾಲಿ ಅಂದರೆ ವಾಲಿಯನ್ನು ದೈವಿ ರೂಪದಲ್ಲಿ ಅಲ್ಲಿ ಚಿತ್ರಿಸ್ತಾರೆ. ಈ ಕೋಟಿ ಚೆನ್ನೈಯರ ಆರಾಧನೆ ಅದೊಂದು ವಿಶಿಷ್ಟವಾದ ಆರಾಧನೆ. ಅದು ಬೇರೆ ಭೂತಾರಾಧನೆಗಳ ಹಾಗೆ ಅಲ್ಲ. ಅದು ಸಾಮಾನ್ಯ ಒಂದು ಕುತ್ತಿಗೆಯಿಂದ ಕೆಳಗೆ ಸ್ಥೂಲವಾಗಿ ಯಕ್ಷಗಾನದ ವೇಷದ ಹಾಗೆ ನಮ್ಗೆ ಕಾಣುತ್ತದೆ. ಮೇಲೆ ತಲೆಗೆ ಚಪ್ಪರ ಕೊಂಬು ಅಂತ ಹೇಳ್ತಾರೆ, ಕವಲಾದಂಥ ಒಂದು ಕಿರೀಟದ ಹಾಗೆ ಒಂದು ರಚನೆ. ಇದು ಕೋಟಿ ಚೆನ್ನೈಯರಿಗೆ ಮೀಸಲಾದದ್ದಲ್ಲ. ಅವರಿಗಿಂತ ಬಹುಶಃ ಪ್ರಾಚೀನರಾದಂಥ ಕಟ್ಟದ ಕಾನದ ಅಂತ ದಲಿತರಿಗೆ ಸಂಬಂಧಪಟ್ಟಂತಹ ಆರಾಧ್ಯ ದೈವಗಳಿಗೆ ಕೂಡ ಆ ವೇಷಭೂಷಣ ಉಂಟು. ಮತ್ತು ಈಗ ಈ ಕೋಟಿ ಚೆನ್ನೈಯರು ಎನ್ನುವರು ಒಂದು ನಾವು ಫುಲ್ ಫ್ಲೆಡ್ಜ್ಡ್ ಅಂತ ಹೇಳ್ತೇವಲ್ಲ, ಪೂರ್ಣ ಪ್ರಮಾಣದಲ್ಲಿ ದೈವತ್ವವನ್ನು ಏರಿ ನಿಂತವರು ಬಹುಶಃ ಅಲ್ಲವೇನೋ ಅಂತ ನನಗೊಂದು ಸಂದೇಹ ಇದೆ. ಯಾಕಂದರೆ ಅವರ ವೇಷಭೂಷಣವೂ ಅದನ್ನು ಹೇಳ್ತದೆ, ಅಲ್ಲಿ ಗರಡಿಯಲ್ಲಿ ನಡೆಯುವಂಥ ಕೆಲವು ಕಲಾಪಗಳು ಅದನ್ನು ಹೇಳ್ತವೆ. ಅಂದರೆ ಸ್ಥೂಲವಾಗಿ ಭೂತಗಳನ್ನು ಎಲ್ಲವನ್ನೂ ಕೂಡ ಭೂತಗಳನ್ನು ಒಂದೇ ಅಳತೆಯಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ. ಅವುಗಳಲ್ಲಿ ಬೇರೆ ಬೇರೆ ವರ್ಗೀಕರಣ ಮಾಡ್ಬೋದು ನಾವು. ಅತ್ಯಂತ ಕೆಳಸ್ತರದ ದೈವ ಅಂತಂದರೆ ಕೊರಗತನಿಯ. ಈಗ ಅವನಿಗೆ ಆಗುವಾಗ ಅಲ್ಲಿ ಏನು ಅಣಿಯೂ ಇಲ್ಲ, ತಿರಿಯೂ ಇಲ್ಲ, ಯಾವೊಂದು ಪ್ರಭಾವಳಿಯೂ ಇಲ್ಲ, ವಾದ್ಯ ಇಲ್ಲ, ಬೆಳಕು ಸಮೇತ ಇಲ್ಲ. ಈಗ ವಿಷ್ಣುಮೂರ್ತಿಗೆ ಕುತ್ತಿಗೆವರೆಗೆ ಒಂದು ಸ್ತಂಭದಲ್ಲಿ ಆ ದೈವವನ್ನು ನಿಲ್ಲಿಸಿದ ಹಾಗೆ ನಮ್ಗೆ ಕಾಣ್ತದೆ. ಅದರ ಅರ್ಥ ಏನು? ಅದು ವಿಷ್ಣುಮೂರ್ತಿ ದೈವ ಅಂತಂದರೆ ನರಸಿಂಹ ರೂಪಿ ಅಂತ ಹೇಳ್ತೇವೆ ನಾವು. ಆ ರಚನೆಯಲ್ಲಿ ಕಂಬದಿಂದ ಒಡೆದು ಬಂದಂಥ ಒಂದು ಸ್ವರೂಪವನ್ನು ನಾವು ಚಿತ್ರಿಸ್ತೇವೆ. ಆ ರೀತಿ ಈ ದೈವದ ಚರಿತ್ರೆಗೂ ಈ ಭೂತದ ರೀತಿಗೂ ಇರುವಿಕೆಗೂ ಒಂದು ಸಂಬಂಧವನ್ನು ನಾವು ಆ ರೀತಿಯಾಗಿ ಕಲ್ಪಿಸಲಿಕ್ಕೆ ಬರ್ತದೆ. ಇದು ವಿಷ್ಣುವಿನ ವರಾಹ ಅವತಾರದ ಭೂತರೂಪ. ತೌಳವ ಒಂದು ಸಂಸ್ಕೃತಿಯಲ್ಲಿ ನಾವು ವರಾಹ ಅವತಾರ ಪಂಜುರ್ಲಿ ಅಂತ ಕರಿತೇವೆ. ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಈಗ ಇದು ಸ್ತ್ರೀ ರೂಪದ ಪಂಜುರ್ಲಿ. ವರಾಹ ಲಾಂಛನ ಇರುವಂತಹ ಒಂದು ಭೂತ ಇದು. ವರಾಹ ಲಾಂಛನವೂ ಹೌದು, ವರಾಹ ಅದರ ವಾಹನವೂ ಹೌದು. ಆ ಲಾಂಛನವನ್ನೇ ತಲೆ ಮೇಲೆ ಮೊಗವಾಗಿ ಹೊತ್ತಿದ್ದಾನೆ ಭೂತವೇಷಧಾರಿ. ಇದು ಯಾವುದೋ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗುವಾಗ ಬಹುಶಃ ಇದು ವಿಸರ್ಜಿತವಾದದ್ದು ಆಗಿರಬೇಕು. ಅಂದರೆ ಹೀಗೆ ಈ ಶಿಲಾಬಾಲಿಕೆಯನ್ನು ನಿಲ್ಲಿಸಿದಾಗ ಹೀಗೆ ಒಂದು ಸ್ಲ್ಯಾಂಟಾಗಿ ಇಂಥ ಹಲವಾರು ವಿಗ್ರಹಗಳನ್ನು ನಿಲ್ಲಿಸಿರಬೇಕು. ಇದು ಒಳ್ಳೆ ತೇಗದ ಮರದಲ್ಲಿ ಮಾಡಿದ್ದು. ಅದನ್ನು ಸಮುದ್ರದಲ್ಲಿ ಇದು ಬಿಸಾಡಲ್ಪಟ್ಟು ಅಲ್ಲಿ ತೇಲ್ತಾ ಬಂದು ಯಾರದೋ ಕೈಗೆ ಸಿಕ್ಕಿ ಅದು ಆರಾಧ್ಯ ವಸ್ತುವೋ ಏನೋ ಎಂಬ ರೀತಿಯಲ್ಲಿ ಅದಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ಹೆದರಿ ಬಿಟ್ಟು ಎಲ್ಲೋ ನಮ್ಮ ಮನೆ ಹತ್ರ ಚರಂಡಿಯಲ್ಲಿ ಬಿಸಾಡಿ ಹೋದ್ದನ್ನು ನಾನು ತರಲಿಕ್ಕೆ ಹೇಳಿ ಹಾಗೆ ನನ್ನ ಕೈಗೆ ಬಂದದ್ದು ಅದು. ಇದನ್ನು ಕೇರಳ ಸಂಪ್ರದಾಯದಲ್ಲಿ ಪೊಟ್ಟನ್ ತಯ್ಯಂ ಅಂತ ಹೇಳ್ತಾರೆ. ಪೊಟ್ಟನ್ ತಯ್ಯಂ ಅಂದರೆ ಮೂಕ ದೈವ ಅಂತ ಅರ್ಥ, ಬಾಯಿ ಬಾರದ ಅಂತ ಅರ್ಥ. ಈಗ ಭಗವತಿ ಆರಾಧನೆ ಎನ್ನುವಂಥ ಒಂದು ಆರಾಧನಾ ಪ್ರಕ್ರಿಯೆ ಅದು ಕೇರಳ ಮೂಲದ್ದು. ಆ ಬಗ್ಗೆ ಒಂದು ಅಧ್ಯಯನವನ್ನು ಕೈಗೊಳ್ಳಬೇಕು ಅಂತ ಒಂದು ಕೇಳಿಕೆ ಮೇರೆಗೆ ಮತ್ತು ನನ್ನ ಒಂದು ಒಳ ಒಂದು ಆಸಕ್ತಿಯಿಂದಾಗಿ ಅದನ್ನು ನಾನು ವಿಸ್ತಾರವಾಗಿ ಅದರ ಒಂದು ಸಂಶೋಧನೆ ಅಂತ ಹೇಳ್ಬೋದು ಕೈಕೊಂಡೆ. ಈ ಭಗವತಿ ಅಂದರೆ ಅದು ಸಂಸ್ಕೃತ ಶಬ್ದ, ದೇವಿ ಅಂತ ಅರ್ಥ, ಒಟ್ಟಿನಲ್ಲಿ ದೇವಿ ಅಂತ ಅರ್ಥ. ಆದರೆ ಮನುಷ್ಯರಾಗಿ ಹುಟ್ಟಿ ಆಮೇಲೆ ಕಾರಣಾಂತರದಿಂದ ನಮ್ಮ ತುಳು ದೈವಗಳ ಹಾಗೆ ಕಾರಣಾಂತರದಿಂದ ದೈವೀ ಸ್ತರವನ್ನು ಏರಿದಂಥ ಅನೇಕ
ಭಗವತಿಗಳು ಇದ್ದಾರೆ. ಆ ಭಗವತಿಗಳ ಜೊತೆಗೆ ಅವುಗಳಿಗಿಂತ ಸ್ವಲ್ಪ ಕೆಳ ಸ್ತರದಲ್ಲಿ ಅಂತ ಹೇಳಬಹುದಾದ ಚಾಮುಂಡಿಯರಿದ್ದಾರೆ, ಬಬ್ಬರಿಯರಿದ್ದಾನೆ. ಇಲ್ಲಿ ಕೆಲವು ಕಡೆಯಲ್ಲಿ ಇಲ್ಲ. ಬಬ್ಬರಿಯ ಇಲ್ಲಿ ಸಮುದ್ರ ಕರಾವಳಿಯಲ್ಲಿ ಒಂದು ರೂಪಕ್ಕೆ ಬಂದಂತಹ ದೈವ, ಅದು ಮುಸ್ಲಿಂ ಮೂಲದ ದೈವ. ಅದು ಭಗವತಿಯ ಆರಾಧನೆಯ ಭಾಗದಲ್ಲಿ ಎಲ್ಲ ಕಡೆಯಲ್ಲಿ ಒಂದೇ ರೀತಿಯಲ್ಲ, ಬೇರೆ ಬೇರೆ ರೀತಿಯ ಆರಾಧನೆಗಳು. ಕೆಲವು ದೈವಗಳು ಉಗ್ರ ರೂಪದಲ್ಲಿರ್ತವೆ, ಕೆಲವು ಭಗವತಿಗಳು, ಕೆಲವು ಚಾಮುಂಡಿಯರು ಕೂಡ ಉಗ್ರ, ಕೆಲವು ಸಾತ್ವಿಕ. ಕೆಲವು ಕಡೆಯಲ್ಲಿ ನೈವೇದ್ಯ ಎಲ್ಲ ಅರ್ಪಿಸುವಾಗ ಸಾತ್ವಿಕ ಆಹಾರ, ಹಾಗೆ ಇದಿಲ್ಲ, ಅಲ್ಲಿ ಕಳ್ಳು ಎಲ್ಲ ಇಡುವಂಥ ಸಂಪ್ರದಾಯ ಇಲ್ಲ. ಆ ಕಳಿಯಾಟ ಸಂದರ್ಭದಲ್ಲಿ ಪ್ರತಿಯೊಂದು ಭಗವತಿಗೂ ಇತರ ಚಾಮುಂಡಿ ಸ್ವರೂಪದ ದೈವಗಳಿಗೂ ಎಲ್ಲ ವಿಶೇಷ ಉತ್ಸವ ನಡೀತದೆ, ಕಲಶೋತ್ಸವ ಇತ್ಯಾದಿ ನಡೀತದೆ. ಆವಾಗ ಈ ರೀತಿಯಾಗಿ ಅದರ ಶಿರೋಭೂಷಣವು ಭಾಳ ಎತ್ತರಕ್ಕೆ ಏರಿಸಿ ಮೇಲ್ಮೆಯನ್ನು ನಾವು ಅದರಲ್ಲಿ ಕಾಣ್ತೇವೆ. ಇದು ಈಗ ಪೊನ್ನಕ್ಕಾಲ್ ಭಗವತಿ, ಆರೇಕಲ ಭಗವತಿ, ಈ ರೀತಿಯ ಭಗವತಿಗಳ ಇಂಥ ಸ್ವರೂಪದ ಒಂದು ವಿಶೇಷ ಅಣಿ. ಇದು ನಮ್ಮ ತುಳುನಾಡಿನ ಅಣಿಗಳ ಹಾಗಲ್ಲ. ನನಗೆ ಮುಖ್ಯವಾಗಿ ಪ್ರೇರಣೆ ಮಾನ್ಯ ರಾಷ್ಟ್ರಕವಿ ಗೋವಿಂದ ಪೈಯವರು, ಮಹಾನ್ ಸಂಶೋಧಕರು. ಅವರು ಸೃಜನಶೀಲ ಕೃತಿಗಳಿಗೆ ಇಮ್ಮಡಿ 10 ಮಡಿಯಾಗಿ ಅವರು ಸಂಶೋಧನಾ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದವರು. ಅಂದರೆ ಏನರ್ಥ, ಸೃಜನಶೀಲತೆಗೆ ಸಂಶೋಧನೆ ಎನ್ನುವುದು ಅಡ್ಡಿಯಾಗುವುದಿಲ್ಲ, ಬದಲಾಗಿ ಸಂಶೋಧನೆ ಎನ್ನುವುದು ಕೂಡ ಒಂದು ಹಂತದಲ್ಲಿ ಅದು ಸೃಜನಶೀಲವೇ ಆಗ್ತದೆ. ಸೃಜನಶೀಲತೆಯ ಕಲ್ಪನೆ ಇಲ್ಲದಿದ್ದರೆ ಯಾರು ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ.